वास्तव न्यूज में स्वागत है आपका। मैं हूं सरदार। कर्नाटक के बागलकोट में बहुत सारे मुसलमानों ने मिलकर इतनी झुंड जमाकर यहाँ पर विरोध आंदोलन किया गया है, ताकि ये आंदोलन इसलिए वक्फ बोर्ड कानून कायदा बदलना चाहिए, मगर कई बार उन्होंने सरकार से लेटर डाली, लिख दी, मनवी की, मेमोरेंडम किया, फिर भी कोई भी नहीं बदल पाया कानून। अब इसलिए बहुत सारे मुसलमान संगठनों ने मिलकर अब यहाँ पर आंदोलन किस तरह करने लग गए हैं, ताकि वक्फ कानून किसने निकाला और किसने पहले इसको छेड़ा। तो सबसे पहले मुसलमान को जानना चाहिए, पहचानना चाहिए, ताकि वक्फ कानून के लिए किसने आवाज उठाई। सबसे पहले तो कांग्रेस के मंत्री जमीर अहमद खान तो सारे कर्नाटक में घूमकर अधिकारियों को जमा कर जो वक्फ के जितनी भी जमीनें हैं वो छानबीन किए और तहकीकात किया, इंक्वायरी भी की, और वो आ जाने के बाद सबके उतारों में वक्फ कानून का ही नाम निकलने लग गया। तो इस पर कहीं हिंदू, मुसलमान और किसानों ने जमकर विरोध आंदोलन किया, मगर अब तक उन्होंने तो आंदोलन तो किया, मगर उस आंदोलन का अब तक कोई रिजल्ट है या नहीं है, ये तो बिल्कुल ही समझ के बाहर चला गया है। मगर अब बागलकोट डिस्ट्रिक्ट के सारे मुसलमानों ने इतनी बड़ी संख्या में जब आंदोलन करने लग गए हैं वक्फ कानून का, क्या ये बिल्कुल ही क्या कानून क्या बदल जाएगा, क्या ऐसे ही रह जाएगा? हमने तो अगले एपिसोड में वक्फ का सारा डिटेल्स हमने आपके सामने तो जरूर लाएंगे, मगर क्योंकि ऐसे बहुत सारे दरगाह, कब्रिस्तान, मंदिर, मस्जिद, ऐसे बहुत सारे सदियों से आया हुआ हम आपके सामने सारा डिटेल्स लाएंगे, ताकि क्या क्या था और वक्फ क्या बन गया है। आइए देखेंगे एक रिपोर्ट में। ಮುಸ್ಲಿಮರೆಂಬ ಕಾರಣಕ್ಕೆ ಮುಸ್ಲಿಮರೆಂಬ ಕಾರಣಕ್ಕೆ ಎಷ್ಟ ಜೀವ ಬೇಕು ನಿಮಗೆ? ಎಲ್ಲ ಕಾಶ್ಮೀರ ಹಿಡಿದು ಕನ್ಯಾಕುಮಾರಿವರೆಗೆ ಎಲ್ಲ ಅಲ್ಪಸಂಖ್ಯಾತ ಬಂಧುಗಳು ಕೇಂದ್ರ ಸರ್ಕಾರ ತಂದಂತ ಏನು ಆಕ್ಟ್ ಇದೆ, ಕಾಯ್ದೆ, ಅದಕ್ಕೆ ವಿರುದ್ಧವಾಗಿ
ಗ್ರಾಮ ಮಟ್ಟ, ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದಲ್ಲೇ ಇವತ್ತು ಪ್ರತಿಭಟನೆ ನಡೆಯುವಂತ ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆ ಎಲ್ಲ ಆತ್ಮೀಯ ಮುಸ್ಲಿಂ ಬಾಂಧವರೆಲ್ಲರೂ ಇವತ್ತು ಬಹಳ ಒಗ್ಗಟ್ಟಿನಿಂದ ಇವತ್ತು ಕೇಂದ್ರ ಸರ್ಕಾರದ ಕಾನೂನಿನ ವಿರುದ್ಧವಾಗಿ ಪ್ರತಿಭಟನೆ ಪ್ರಾರಂಭಿಸಿದ್ದು ಅತ್ಯಂತ ಸ್ವಾಗತಾರ್ಹವಾದಂತಹ ಬೆಳವಣಿಗೆ ಅಂತ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಮ್ಮ ಪಕ್ಷ ನಿಮ್ಮ ಜೊತೆ ಸದಾ ಕಾಲ ಇರ್ತದೆ. 24/7 ನಿಮ್ಮ ಶಕ್ತಿಯಿಂದಲೇ ಇವತ್ತು ಕಾಂಗ್ರೆಸ್ ಪಕ್ಷ ರಾಷ್ಟ್ರದ ಉದ್ದಗಲಕ್ಕೂ ಅಧಿಕಾರ ಪಡೆಯಲಿಕ್ಕೆ ಸಹಕಾರಿಯಾಗಿದ್ದನ್ನು ನಾವು ನೆನಪಿಸ್ಕೋಬೇಕಾಗಿದೆ. ಯಾವುದೇ ಸಂದರ್ಭದಲ್ಲಿ ಈ ದೇಶ ವಿವಿಧ ಜಾತಿ, ಮತ, ಪಂಥ, ಪಂಗಡ, ಭಾಷಿಕರು, ವಿವಿಧ ಧರ್ಮಗಳನ್ನು ಹೊಂದಿದಂತ, ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿದಂತ ಧರ್ಮ. ನಾವೆಲ್ಲರೂ ಭಾವೈಕ್ಯತೆಯಿಂದ ಅಂತಮ್ರಂಗ ಹಿಂದೂ ಮುಸ್ಲಿಂ ಬಾಯಿ ಅನ್ನುವಂತ ಸೀಮೆಯಲ್ಲಿ ನಾವೆಲ್ಲರೂ ಮುಂದುವರೆದು ಈ ದೇಶಕ್ಕೆ ಗೌರವ ತರುವಂತ ಕೆಲಸ ಆಗಬೇಕು. ಇವತ್ತು ಕೇಂದ್ರ ಸರ್ಕಾರ ಒಡೆದಾಡುವ ನೀತಿಯ ವಿರುದ್ಧ ತಾವು ಕೈಗೊಂಡಂತಹ ಈ ನಿರ್ಣಯಕ್ಕೆ ನಾನು 100ಕ್ಕೆ 100 ಬೆಂಬಲ ನೀಡ್ತೀನಿ. ಮತ್ತು ಈ ನಿರ್ಣಯ, ಈ ಒಂದು ಪ್ರತಿಭಟನೆ ಇದೊಂದು ಚಾರಿತ್ರಿಕವಾದಂತ, ಐತಿಹಾಸಿಕವಾದಂತ ಪ್ರತಿಭಟನೆ ಆಗಿ ಪರಿಣಮಿಸಲಿ. ಇದು ಮೋದಿ ಸಾಹೇಬರ ಕಿವಿಗೂ ಕೂಡ ಮುಟ್ಲಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತ ಮಾಡಿ, ನಾನು ಕೂಡ ನಿಮ್ಮ ಜೊತೆ ಇರಬೇಕಾಗಿತ್ತು. ಇವತ್ತು ಲಿಂಗಸೂರದ ಮೊದಲೇ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇರುವುದರಿಂದ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ, ಕಾರ್ಯಕ್ರಮಕ್ಕೆ ಯಶ ಕೋರಿ, ನಿಮ್ಮೆಲ್ಲರಿಗೆ ಶುಭ ಕೋರಿ, ನಮ್ಮ ಪಕ್ಷ ನಾವೆಲ್ಲರೂ ನಿಮ್ಮ ಜೊತೆ ಇದ್ದೇವೆ ಅನ್ನುವಂತ ಒಂದು ವಿಚಾರವನ್ನು ವ್ಯಕ್ತ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಎಲ್ಲ ಆತ್ಮೀಯ ಹೆಮ್ಮೆಯ ಅಭಿಮಾನಿ ಮುಸ್ಲಿಂ ಬಂಧುಗಳೇ ಮತ್ತು ಇದರ ಕನ್ವೀನರ್ ಸಂಚಾಲಕರಾದಂಥ ನಮ್ಮವರೇ ಆದಂಥ ಅಬುಶಮ್ ಕಾಜಿ ಅವರೇ ಹಾಗೂ ಆತ್ಮೀಯ ಹಿರಿಕಿರಿಯ ಸಹೋದರರೇ, ಉತ್ತರವಾಗಿ ಹೃತ್ಪೂರ್ವಕವಾದಂತ ಸ್ವಾಗತವನ್ನು ಕೋರುತ್ತೇನೆ. ಪ್ರತಿಭಟನೆ ಉದ್ದೇಶಿಸಿ ಮಾಜಿ ಸಚಿವರಾದ ಎಸ್ ಆರ್ ಪಾಟೀಲ್ ಸಾಹೇಬರು ರ್ಯಾಲಿಯನ್ನು ಉದ್ಘಾಟಿಸಿ ಚಾಲನೆ ನೀಡಬೇಕು, ಅದೆರಡು ಉದ್ದೇಶಿಸಿ ಮಾತನಾಡಬೇಕಂತ ಹೇಳಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಆಲ್ ಇಂಡಿಯಾ ಇವತ್ತಿನ ದಿವಸ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ವತಿಯಿಂದ ಬಾಗಲಕೋಟೆ ಜಿಲ್ಲೆಯ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ಬೃಹತ್ ಪ್ರತಿಭಟನೆ ಉದ್ದೇಶ ಏನಪ್ಪಾ ಅಂತಂದ್ರೆ, ಏನು ಇದು NDA ಸರ್ಕಾರ ಒಂದು ಕರಾಳ ಕಾನೂನು, ವಫ್ಕಿನ ಒಂದು ಕಾನೂನನ್ನು ತೆಗೆದುಕೊಂಡು ಬಂದಿದ್ದಾರೆ. ಈ ಕಾನೂನನ್ನು ಹಿಂಪಡಿಬೇಕು. ಯಾಕಪ್ಪ ಅಂತಂದ್ರೆ, ಇಲ್ಲಿ ಇರುವಂಥ ಒಂದು ವಫ್ಕಿನ ಆಸ್ತಿ ಅದು ಯಾರದು ಸರ್ಕಾರದ ಆಸ್ತಿ ಅಲ್ಲ, ಅದು ಒಂದು ದಾನಿಗಳನ್ನು ದಾನ ಮಾಡಿರುವಂಥ ಆಸ್ತಿಗಳನ್ನಾಗಿರ್ತದೆ. ಆ ಕಾರಣಕ್ಕಾಗಿ ಇವತ್ತಿನ ದಿವಸ BJPಯವರು ಒಂದು ಷಡ್ಯಂತ್ರದಿಂದ ಈ ವಫ್ ಆಸ್ತಿಯನ್ನು ಕಬಳಿಸಲಿಕ್ಕೆ, ವಫ್ ಆಸ್ತಿ ಬಂಡವಾಳಶಾಹಿಯನ್ನು ಕೊಡಲಿಕ್ಕೆ ಇವತ್ತಿನ ದಿವಸ ಈ ಇಂಥ ಕರಾಳ ಕಾನೂನನ್ನು ತೆಗೆದುಕೊಂಡು ಬಂದಿದ್ದಾರೆ. ಇವತ್ತು ನೀವು ನೋಡಿರಬಹುದು, ನಾವು ರಾಜ್ಯಪಾಲರಿಗೆ ಸುಮಾರು ಒಂದು 5 ಕೋಟಿ ಮೇಲನ್ನು ಮಾಡಿದ್ದೀವಿ. ಈ ಕಾನೂನನ್ನು ನಾವು ಒಪ್ಪಲ್ಲ ಅಂತಂದುಬಿಟ್ಟು ಸುಮಾರು ಜನಗಳು ಈ ಕಾನೂನು ಬೇರೆ ಬೇರೆ ಪಕ್ಷದವರು ವಿರೋಧ ಕೂಡ ಮಾಡಿದ್ದಾರೆ ಈ ಪಕ್ಷಕ್ಕೆ. ಆದರೂ ಕೂಡ ಈ NDA ಸರ್ಕಾರಕ್ಕೆ ಈ ಕಾನೂನು ತರುವಂಥ ಅವಶ್ಯಕತೆ ಏನಿತ್ತು? ಇದು ಒಂದು ಮುಸ್ಲಿಮರ ಒಂದು ವಿರುದ್ಧವಾಗಿರುತ್ತ, ಒಂದು ಸಂವಿಧಾನದ ಒಂದು ವಿರುದ್ಧವಾಗಿರುವಂಥ ಇದೊಂದು ಕಾನೂನು, ಕರಾಳ ಕಾನೂನು ಇದೆ. ಯಾವ ರೀತಿ ನೀವು ಕೃಷಿ ಕಾನೂನು, ರೈತರ ಒಂದು ಕಾನೂನು ತೆಗೆದುಕೊಂಡಾಗ ಅದೇ ರೀತಿ ನಾವು ಕೂಡ ಇವತ್ತಿನ ದಿವಸ CAA NRCದಲ್ಲಿ ಯಾವ ರೀತಿ ಹೋರಾಟ ಮಾಡಿ ನಿಮಗೊಂದು ಜಯವನ್ನು ಗಳಿಸಿದ್ದೇವೆ, ಅದೇ ರೀತಿಯಲ್ಲಿ ಕೂಡ ಇವತ್ತು ನಾವು ಈ ವಫ್ಕಿನ ವಿರುದ್ಧ ಒಂದು ಹೋರಾಟವನ್ನು ಮಾಡಿ ಎಲ್ಲಿವರೆಗೂ ನೀವು ಈ ಕಾನೂನನ್ನು ಹಿಂದೆ ಪಡೆದುಕೊಳ್ಳೋದಿಲ್ಲ ಅಲ್ಲಿವರೆಗೆ ಏನಪ್ಪ ಅಂತಂದ್ರೆ ನಾವು ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಬೋರ್ಡ್ ಏನಿದು ಅವರು ಒಂದು ವತಿಯಿಂದ ಏನೇನು ಒಂದು ಹೋರಾಟ ನಡೆಯುತ್ತೆ, ಆ ಹೋರಾಟದಲ್ಲಿ ಪ್ರತಿಯೊಂದು ಕೂಡ ನಾವು ಮುಸ್ಲಿಂ ಸಮುದಾಯವನ್ನು ಭಾಗವಾಗಿ ಆ ಕಾನೂನು ಎಲ್ಲಿವರೆಗೂ ನೀವು ಹಿಂದೆ ತೆಗೆದುಕೊಳ್ಳೋದಿಲ್ಲ ಅಲ್ಲಿವರೆಗೂ ಈ ಹೋರಾಟ ನಿರಂತರವಾಗಿ ಇರುತ್ತೆ ಅಂದ್ಬಿಟ್ಟು ಇವತ್ತು ದಿವಸ ಹೇಳಲು ಬಯಸ್ತೀನಿ. ನಿಮ್ಮ ಹೆಸರು? ರಾಜಭಕ್ಷ ಜಮಾದಾರ್.